ಸ್ನೇಹಿತರೆ, ಪ್ರಿಯಾಂಶದ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಯೂತ್ ಆಫ್ GSB ವರ್ಲ್ಡ್ ವೈಡ್ ಕಡೆಯಿಂದ ಸಮ್ಮರ್ ಕ್ಯಾಂಪ್ನ ಪ್ರಾರಂಭ ಆಗಿದೆ. ಇದು ಮೇ 11ರಿಂದ 17ರ ತನಕ ಇರುತ್ತೆ. ಮೇ 17ಕ್ಕೆ ಗ್ರ್ಯಾಂಡ್ ಜಂಬೂರಿ ಫಂಕ್ಷನ್ನ ಮಂಗಳೂರಲ್ಲಿ ಮಾಡ್ತಾ ಇರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆಲ್ರೆಡಿ ಮೊದಲೇ ಆನ್ಲೈನಲ್ಲಿ ಎನ್ರೋಲ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ನಾವು ಈ ರೀತಿ ನನ್ನ ಮಗನಿಗೆ ಎನ್ರೋಲ್ ಮಾಡಿರೋದ್ರಿಂದ ಅವನಿಗೆ ಇವತ್ತಿಂದ ವೆಕೇಷನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ವೆಕೇಷನ್ ಸೆಂಟರ್ ಅಂತ ಬೇರೆ ಬೇರೆ ಪ್ಲೇಸನ್ನು ಆಲ್ರೆಡಿ ಚೂಸ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಆಯಾ ಏರಿಯಾನಲ್ಲಿ ಎಲ್ಲಿದೆಯಲ್ಲ ಅಲ್ಲಿ ಅವರು ಹೋಗಬೇಕಾಗಿರುವಂಥದ್ದು. ನಾವೀಗ ರಜೆಗೆ ಅಂತ ಬೇಸಿಗೆ ರಜೆ ಕಳೀಲಿಕ್ಕೆ ಅಂತ ಪರ್ಕಳದಲ್ಲಿ ಬಂದಿರೋದ್ರಿಂದ ನಮಗೆ ಉಡುಪಿ ಸೆಂಟರು ಹತ್ತಿರ ಆಗುತ್ತೆ. ಅದಕ್ಕೆ ನಾವು ಉಡುಪಿ ಸೆಂಟರ್ಗೆ ಬಂದಿದ್ದೀವಿ ವೆಕೇಷನ್ ಕ್ಲಾಸಿಗೆ. ಬನ್ನಿ, ಈ ವೆಕೇಷನ್ ಕ್ಲಾಸ್ ಇರುವಂಥದ್ದು MGM ಉಡುಪಿ ಕಾಲೇಜಲ್ಲಿ. ಬೆಳಿಗ್ಗೆ 9ರಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಬೆಳಗ್ಗೆನೇ ಬೇಗ ಬಂದುಬಿಟ್ಟಿದ್ದೀವಿ. ಇಲ್ಲಿಗ ಆಡಿಟೋರಿಯಂನಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನೇನು ಒಳಗಡೆ ಹೋಗಿದ್ದೀವಿ. ಈಗ ತುಂಬ ಜನ ಪೇರೆಂಟ್ಸು ಬರ್ತಾ ಇದ್ದಾರೆ. ಫಸ್ಟ್ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಸಣ್ಣ ಒಂದು ಗೆಟ್ ಟುಗೆದರ್ ಇಟ್ಕೊಂಡು ಹಾಗೆ ಫಂಕ್ಷನ್ ಮಾಡಿಸಿ ಮತ್ತು ಪೇರೆಂಟ್ಸ್ನ ಕಳಿಸಿ ಕ್ಲಾಸನ್ನು ಅಟೆಂಡ್ ಮಾಡ್ತಾರೆ ಮಕ್ಕಳಿಗೆ. ಅದಕ್ಕೆ ಒಬ್ಬೊಬ್ಬರಾಗಿ ತುಂಬ ಜನ ಪೇರೆಂಟ್ಸು ಒಂದು 20-25 ಮೆಂಬರ್ಸು ಮಕ್ಕಳನ್ನು ಎನ್ರೋಲ್ ಮಾಡಿರೋದ್ರಿಂದ ಈಗ ಅದ್ರ ಬಗ್ಗೆ ಕಾರ್ಯಕ್ರಮ ಶುರುವಾಗಿದೆ. ಈ ಶಿಬಿರ ಅನ್ನೋದು ಮೇನ್ ಆಗಿರುವಂಥದ್ದು GSB ಸಮುದಾಯ. ಅವರ್ ಐಡೆಂಟಿಟಿ ಆ್ಯಂಡ್ ಅವೇರ್ನೆಸ್, ಅವರ್ ವ್ಯಾಲ್ಯೂಸ್ ಆ್ಯಂಡ್ ಇಥೋಸ್, ಅವರ್ ಲ್ಯಾಂಗ್ವೇಜ್ ಆ್ಯಂಡ್ ನಾಲೆಜ್. ಅಂದರೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ, ಹಾಗೆ ಹಿಂದೂ ಧರ್ಮದ ಬಗ್ಗೆ ತುಂಬ ಮಕ್ಕಳಿಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಗೊತ್ತಿರಲ್ಲ. ಹಾಗೆ ಪೇರೆಂಟ್ಸನ್ನು ಅವರು ಮಕ್ಕಳು ಕೇಳ್ತಾರೆ. ಮಕ್ಕಳಿಗೆ ಕೇಳಿದಾಗೂ ನಾವು ಹೇಳಿದಾಗಲೂ ಕೆಲವೊಂದು ಮಾಹಿತಿಗಳು ಪೇರೆಂಟ್ಸ್ ಆಗಿ ನಮಗೂ ಸಹಿತ ಗೊತ್ತಿರಲ್ಲ. ಅಂತಹ ಒಂದು ವಿಷಯಗಳನ್ನು ಈ ರೀತಿ ವೆಕೇಷನ್ ಕ್ಲಾಸ್ ಮೂಲಕ ಅದಕ್ಕೆ ಸಂಬಂಧಪಟ್ಟ ತಿಳಿದಂಥ ಹಿರಿಯರಿಂದ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಜನ್ನು ಕೊಡೋದಾಗಿರುತ್ತೆ. ಇದು ಒಂದು 6 ದಿನದ ಫಂಕ್ಷನ್ ಆಗಿರೋದ್ರಿಂದ ಇವತ್ತು ಸ್ಟಾರ್ಟ್ ಆಗ್ತದೆ. ದೀಪ ಪ್ರಜ್ವಲನೆ ಮೂಲಕ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಈ ಶಿಬಿರಕ್ಕೆ ಸಂಬಂಧಪಟ್ಟಂಗೆ ಬಂದಂಥ ಅಧ್ಯಕ್ಷರು, ಅತಿಥಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡಿದರು. ಮಕ್ಕಳಿಗೆ ಇಂಥ ಒಂದು ಫಂಕ್ಷನ್ಗೆ ಯಾಕೆ ನಾವು ಹಾಕಬೇಕು, ಇದಕ್ಕೆ ಮೇನ್ ಕಾರಣಕರ್ತರಾಗಿರೋಂಥ ಡಾಕ್ಟರ್ ನಾಗರಾಜ್ ಕಾಮತ್ ಅನ್ನೋರು ಇದನ್ನು ಸಂಚಾಲಕರಾಗಿರುತ್ತಾರೆ. ಇವರು ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ನೀಡು ನಮಗೆ ವಾಟ್ಸಪ್ ಮೂಲಕ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಾರೆ. ಬೆಳಿಗ್ಗೆ ಮಕ್ಕಳಿಗೆ ಬಂದು ಸೇರಿಸಿದ್ವಿ ಅಂದರೆ 9 ಗಂಟೆಗೆ ಸೇರಿಸಿದ್ವಿ ಅಂದರೆ ಸಂಜೆ 4-4:15 ಮಕ್ಕಳಿಗೆ ಬಿಡ್ತಾರೆ. ಹಾಗೂ ನಾವು ಮಕ್ಕಳಿಗೆ ಪೇರೆಂಟ್ಸ್ ಆದವರು ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಪೋರ್ಟಾಗಿ ಇರಬೇಕು. ಇದಕ್ಕೆ ಏನು ಚಾರ್ಜ್ ಅಂತ ಇರಲ್ಲ. ಈ ವೆಕೇಷನ್ ಕ್ಲಾಸ್ ಫ್ರೀ ಆಗಿರುತ್ತೆ. ಇನ್ನೇನು ಫಂಕ್ಷನ್ ಎಲ್ಲ ಮುಗೀತು. ಒಂದು 1 ಅವರ್ ಫಂಕ್ಷನ್ ಇದ್ದಿತ್ತು ಅಷ್ಟೇ. ಅದೆಲ್ಲ ಮುಗಿಸಿ ಪೇರೆಂಟ್ಸು ಹೊರಗಡೆ ಬಂದ್ವಿ ನಾವು. ಹಾಗೆ ಎಲ್ಲ ಪೇರೆಂಟ್ಸು ಒಂದು ಸಣ್ಣದಾಗಿ ಒಂದು ಬ್ರೇಕ್ಫಾಸ್ಟ್ ಅಂತ ಇಟ್ಕೊಂಡಿದ್ರು. ಅದೆಲ್ಲ ಮುಗಿಸ್ಬಿಟ್ಟು ಮಕ್ಕಳಿಗೆ ವೆಕೇಷನ್ ಕ್ಲಾಸ್ ಎಲ್ಲಿ ನಡೆಯುತ್ತಲ್ಲ ಅಲ್ಲಿ ಬಿಟ್ಟು ಇನ್ನು ನಾನು ಅಲ್ಲಿಂದ ಬಂದೆ ರಿಟರ್ನ್ ಮನೆಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶಿಬಿರದಲ್ಲಿ ನಡೆದಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಹಾಕಿದ್ದೀನಿ ವಿಡಿಯೋನ. ಅದನ್ನು ನೀವು ಮುಂದುವರಿಸ್ಕೊಂಡು ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೀಗೆ ಇನ್ನೊಂದು ಮಾಹಿತಿ ಹಾಗೆ ವಿಷಯದ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್. Jesus.
Just one.